26 2026ರ ವರ್ಷ ಭವಿಷ್ಯ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ನೋಡಿ 2026ಕ್ಕೆ ಮುಖ್ಯವಾಗಿ ಯಾವ ಯಾವ ಗ್ರಹಗಳು ಚೇಂಜ್ ಆಗುತ್ತೆ, ಯಾವ ಯಾವ ಗ್ರಹಗಳು ಯಾವ ಒಂದು ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಮೊದಲಿಗೆ ಗುರು ಗ್ರಹ ನೋಡಿ 1/6/2026 ಅಂದರೆ 6ನೇ ತಿಂಗಳು ಮಧ್ಯರಾತ್ರಿ 1ನೇ ತಾರೀಕು ರಾತ್ರಿ 11:02 ಮುಖ್ಯವಾಗಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಗುರುವಿನ ಬದಲಾವಣೆ ಅಂತಂದರೆ ಮಿಥುನದಿಂದ ಕಟಕಕ್ಕೆ ಗುರುವಿನ ಬದಲಾವಣೆ ಆಗುತ್ತೆ. ಮತ್ತು ಇದೇ ವರ್ಷ 2026ರಲ್ಲಿ 31ನೇ ತಾರೀಕು 10ನೇ ತಿಂಗಳು 2026 ಈ ತಿಂಗಳಲ್ಲಿ 10ನೇ ತಿಂಗಳಲ್ಲಿ 4:53 ಸಾಯಂಕಾಲ 4:53 ಮತ್ತೆ ಗುರುವಿನ ಬದಲಾವಣೆ. ಗುರು ಕಟಕದಿಂದ ಸಿಂಹ ರಾಶಿಗೆ ಬದಲಾವಣೆ ಆಗ್ತಾರೆ. ಅದೇ ರೀತಿ ಈ 2026ರಲ್ಲಿ ಮುಖ್ಯವಾಗಿ ರಾಹುಕೇತುಗಳ ಬದಲಾವಣೆ ಕೂಡ ಆಗ್ತಾ ಹೋಗುತ್ತೆ. ರಾಹುಕೇತುಗಳ ಬದಲಾವಣೆ ಅಂತ ಅಂದರೆ ನೋಡಿ 7ನೇ ತಾರೀಕು 12ನೇ ತಿಂಗಳು 2026 8:20 ರಾಹುವಿನ ಬದಲಾವಣೆ. ರಾಹು ಕುಂಭ ರಾಶಿಯಿಂದ ಮಕರಕ್ಕೆ ರಾಹುವಿನ ಬದಲಾವಣೆ ಆಗುತ್ತೆ. ಅದೇ ರೀತಿ ಕೇತು ಸಿಂಹ ರಾಶಿಯಿಂದ ಕಟಕಕ್ಕೆ ಬದಲಾವಣೆ ಆಗ್ತಿದ್ದಾರೆ. ಈ ರಾಹುಕೇತುಗಳ ಬದಲಾವಣೆ ಹಾಗೂ ಗುರುವಿನ ಎರಡು ತಿಂಗಳಲ್ಲಿ ವರ್ಷದಲ್ಲಿ 2 ಸಾರಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತು ಶನಿ ಗ್ರಹ 2 ವರ್ಷ ಮೀನದಲ್ಲೇ ಇರ್ತಾರೆ. ಆಲ್ರೆಡಿ ಮೀನದಲ್ಲಿ ಇದ್ದಾರೆ, ಅದೇ ರೀತಿ ಮೀನದಲ್ಲೇ ಇರ್ತಾರೆ. ಈ ಮುಖ್ಯವಾಗಿ ಈ 3 ಗ್ರಹಗಳ ಬದಲಾವಣೆಯಿಂದ ಅನೇಕ ರಾಶಿಗಳಿಗೆ ಬಹಳಷ್ಟು ಏರುಪೇರುಗಳಾಗ್ತಾ ಹೋಗ್ತವೆ. ಮತ್ತು ಸೂರ್ಯ, ಕುಜ, ಬುಧ ಮತ್ತು ಶುಕ್ರ ಈ 4 ಗ್ರಹಗಳು ಒಂದು ತಿಂಗಳಿಗೆ ಒಂದು ಸತಿ ಎಲ್ಲ ರಾಶಿಗಳನ್ನು ಸಂಚರಿಸ್ತಾ ಹೋಗ್ತವೆ. ಅದರಲ್ಲಿ ಚಂದ್ರ 2.5 ದಿನಕ್ಕೆ ಒಂದು ಸತಿ ಎಲ್ಲ ರಾಶಿಯನ್ನು ಸಂಚರಿಸ್ತಾ ಬರ್ತಾನೆ. ಈ ರಾಶಿಗಳ ಬದಲಾವಣೆಯಿಂದ ಈ 12 ರಾಶಿ ಈ ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲೂ ಯಾವ ಮಟ್ಟದ ಏರುಪೇರುಗಳಾಗ್ತವೆ, ಯಾವ ಶುಭ ಅಶುಭ ಫಲಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ನೋಡಿ 2025 ಮುಗಿಸಿ 2026ನೇ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಅವರವರ ರಾಶಿಯ ಫಲಾನುಫಲಗಳನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ. ಅದೇ ರೀತಿ 12 ರಾಶಿಗಳ ಫಲಾನುಫಲ 2026ರಲ್ಲಿ ಹೇಗಿರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. 2026ರಲ್ಲಿ 2026ನೇ ಇಸವಿಯಲ್ಲಿ ಸಿಂಹ ರಾಶಿಯವರಿಗೆ ಹೇಗಿರುತ್ತಪ್ಪ ನೋಡೋಣ ಬನ್ನಿ. ನೋಡಿ 2026ರಲ್ಲಿ ಆಲ್ರೆಡಿ ಸಿಂಹ ರಾಶಿಯವರಿಗೆ 2025ರಲ್ಲೇ ಟೈಮ್ ಕೆಟ್ಟಿದೆ. ಯಾಕೆ ಅಂದರೆ ಕೇತು ರಾಹು ರಾಶಿಯಲ್ಲಿ ಕೇತು ಇರೋದ್ರಿಂದ ತುಂಬ ಟೈಮ್ ಕೆಟ್ಟಿದೆ. ಅದೇ ರೀತಿ ತುಂಬ ಸಾವು ನೋವುಗಳನ್ನ ಅನುಭವಿಸಿದ್ದಾರೆ, ಅಪಘಾತಗಳನ್ನ ಅನುಭವಿಸಿದ್ದಾರೆ, ಏನೇನು ನೋಡಬೇಕೆಲ್ಲವನ್ನು ನೋಡ್ತಾ ಹೋಗಿದ್ದಾರೆ. ಅದೇ ಸಿಂಹ ರಾಶಿಯ ರಾಶಿಯಾಧಿಪತಿ ಇದೇ 2026 ಜನವರಿ ತಿಂಗಳಲ್ಲಿ ನೋಡಿ ರಾಶಿಯಾಧಿಪತಿ ಸೂರ್ಯ ಮಕರ ರಾಶಿಯಲ್ಲಿ ಇರ್ತಾರೆ. ಮಕರ ರಾಶಿಯಲ್ಲಿ ಸಂಚರಿಸ್ತಾ ಇರ್ತಾರೆ. 15ರ ನಂತರ ಕುಂಭರಾಶಿಗೆ ಬರ್ತಾರೆ. ಕುಂಭರಾಶಿಗೆ ಬಂದಾಗ ನೋಡಿ ಮೊದಲನೇದಾಗಿ 6ನೇ ಮನೆ ಅಂತ ಆಗುತ್ತೆ. ಕುಂಭರಾಶಿಗೆ ಬಂದಾಗ ಜನವರಿಯ ನಂತರ 15ರ ನಂತರ ಪಡಬಾರ್ದು ಕಷ್ಟವನ್ನು ಮತ್ತೆ ಪಡಿತಾ ಹೋಗ್ತಾರೆ. ಯಾಕಂದರೆ ಸಪ್ತಮದಲ್ಲಿ ಸೂರ್ಯ ಮತ್ತು 6ನೇ ಮನೆಯಲ್ಲಿ ರಾಶಿಯಾಧಿಪತಿ ಸೂರ್ಯ ಬಂದಾಗ ಎಲ್ಲೋ ಒಂದು ಕಡೆ ಜಗಳಗಳಾಗೋದು, ನಿಮ್ಮ ಕೆಲಸ ಕಾರ್ಯಗಳು ಹಾಳಾಗೋದು, ಅಥವಾ ನೀವು ಯಾರನ್ನಾದರೂ ನಂಬಿ ಅವ್ರ ಮೇಲೆ ಎಲ್ಲವನ್ನು ಭಾರವನ್ನು ವಹಿಸಿರ್ತೀರ, ಅವ್ರನ್ನ ಕಳ್ಕೊಳ್ಳೋದು, ಏನೂ ಇಲ್ಲ ಅಂತ ಅಂದರೆ ನೋಡಿ ಕೋರ್ಟು ಕೇಸು ಸ್ಟೇಷನ್ವರೆಗೂ ಓಡಾಡಬೇಕಾಗುತ್ತೆ ಸಿಂಹರಾಶಿಯವರು. ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ 2026ರಲ್ಲೂ ಕೂಡ. ಯಾಕಂದರೆ ನಿಮಗೆ ನೋಡಿ ಶನಿ ಕೂಡ ಅಷ್ಟಮದಲ್ಲಿರ್ತಾರೆ, ಶನಿಯ ಒಂದು ಬದಲಾವಣೆ ಆಗೋದಿಲ್ಲ. ಅದೇ ರೀತಿ ಗುರು ಬಂದು ಕಟಕ ರಾಶಿಗೆ ಬರ್ತಾರೆ. 6ನೇ ತಿಂಗಳ ನಂತರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬಂದಾಗ ಆಲ್ ಓವರ್ ಸಿಂಹ ರಾಶಿಯವರಿಗೆ 2026 ಒಂದು ಡೇಂಜರಸ್ ತಿಂಗಳು ಅಂತಲೇ ಹೇಳ್ಬೋದು. ಈ 2026ರಲ್ಲಿ ಸಿಂಹ ರಾಶಿಯವರು ಸ್ಟೇಷನ್ ಕೂಡ ಹೋಗ್ಬೋದು, ಯಾವುದಾದ್ರೂ ಒಂದು ಕೇಸಲ್ಲಿ ಸಿಕ್ಕಾಕೊಳ್ಬೋದು. ಯಾಕಂದರೆ ಅಷ್ಟು ಗ್ರಹಗಳು ನಿಮಗೆ ಅಷ್ಟು ತುಂಬ
ಕಷ್ಟದ ಒಂದು ಮನೆಗಳಲ್ಲಿರ್ತವೆ. ಮತ್ತು ಗುರು ಬಂದು ಹತ್ತನೇ ತಿಂಗಳ ನಂತರ ಕಟಕ ರಾಶಿಯಿಂದ ಸಿಂಹ ರಾಶಿ ನಿಮ್ಮ ರಾಶಿಗೆ ಎಂಟರ್ ಆದಾಗ ಇದ್ದಿದ್ದು ನರಕ ನಿಮಗೆ. ಹಾಗಾಗಿ ಸಿಂಹ ರಾಶಿಯವರು ಯಾವುದೇ ಒಂದು ವಿಷಯದಲ್ಲೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ನೋಡಿ, 4ನೇ ಮನೆಗೆ ಗುರು ದೃಷ್ಟಿ ಬೀಳೋದ್ರಿಂದ ಸುಖ ಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ತುಂಬ ಕಾಂಟ್ರವರ್ಸಿ, ಮನೇಲಿ ಇರೋಕ್ಕಾಗಲ್ಲ, ಮನೆ ಬಿಟ್ಟು ಹೊರಗಡೆ ಎಲ್ಲೋ ತಲೆ ಮರೆಸ್ಕೊಂಡಿರಬೇಕು, ಈ ಥರ ಪ್ರಾಬ್ಲಮ್ನ ಕೂಡ ಅನುಭವಿಸ್ತಾ ಬರ್ತೀರಾ 2026ರಲ್ಲಿ. ಅದೇ ರೀತಿ ನಿಮಗೆ 6ನೇ ಮನೆ ಬರುತ್ತೆ. 6ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಬೀಳೋದ್ರಿಂದ ತುಂಬ ಜಗಳ, ಕದನ, ಹೆಲ್ತ್ ಅಪ್ಸೆಟ್ ಆಗೋದು, ನಿಮ್ಮ ಬೇಕಾಗಿರೋರಿಂದ ನೀವು ಕಂಪ್ಲೇಂಟ್ ತಗೊಳ್ಳೋದು, ಮತ್ತು ನೀವು ಮನೇಲಿದ್ದರೂ ಕೂಡ ಯಾರಾದರೂ ಹುಡುಕೊಂಡು ಬಂದು ನಿಮ್ಮನ್ನ ಕಂಪ್ಲೇಂಟ್ ಕೊಡೋದು, ನಿಮ್ಮ ಮೇಲೆ ಕೇಸ್ ಮಾಡೋದು, ಈ ರೀತಿ ತುಂಬ ಕಿರುಕುಳದ ಒಂದು ತೊಂದರೆಗಳು, ತುಂಬ ಆಪ್ತರಿಂದ ತುಂಬ ತೊಂದರೆಗಳನ್ನ ಅನುಭವಿಸ್ತಾ ಹೋಗ್ತೀರಾ. ಅದೇ ರೀತಿ 8ನೇ ಮನೆಗೆ ಗುರು ದೃಷ್ಟಿ ಬೀಳುತ್ತೆ, ಅಲ್ಲೂ ಕೂಡ ಶನಿ ಇರೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ. ಮತ್ತು ನಿಮ್ಮ ರಾಶಿಯಾಧಿಪತಿ ಸೂರ್ಯ 3ನೇ ತಿಂಗಳ ನಂತರ ಮೀನ ರಾಶಿಯಲ್ಲಿ ಸಂಚರಿಸ್ತಾನೆ. ಸೂರ್ಯ ಮತ್ತು ಶುಕ್ರ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಒಂದಾದಾಗ ಖಂಡಿತವಾಗ್ಲೂ ಸಿಂಹ ರಾಶಿಯವರು ಯಾವುದಾದ್ರೂ ಒಂದು ನಿಮ್ಮ ಅಪರಾಧದ ವಿರುದ್ಧ ನೀವು ಕೋರ್ಟು, ಕೇಸು, ಕಂಪ್ಲೇಂಟು ಅಂತ ನೀವು ಸ್ಟೇಷನಲ್ಲಿ ಇದ್ದೇ ಇರ್ತೀರಿ. ಇದನ್ನು ಬರೆದಿಟ್ಕೊಳ್ಳಿ. ಸಿಂಹ ರಾಶಿಯವರಿಗೆ ಈ 2026ರಲ್ಲಿ ತುಂಬ ತೊಂದರೆಯಲ್ಲಿ ಒಳಪಡ್ತೀರಿ. ಇದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಿಂಹ ರಾಶಿಯವರ ಒಂದು ಕತೆ ಮುಗ್ದಂಗೆ 2026 ನಿಮಗೆ ತುಂಬ ಡೇಂಜರಸ್ ತಿಂಗಳು, ತುಂಬ ಅಪರಾಧವನ್ನು ಅವಮರ್ಯಾದೆ ಮಾಡುವಂಥ ತಿಂಗಳಾಗಿರುತ್ತೆ. 2026ರಲ್ಲಿ ತುಂಬ ನಷ್ಟವನ್ನು ಅನುಭವಿಸ್ತೀರಾ. ಇದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಸಿಂಹ ರಾಶಿಯವರಿಗೆ ಬೇರೆ ಯಾವುದೇ ವಿಧವಾದ ಒಂದು ದಾರಿನೂ ಇಲ್ದಿರ ಎಲ್ಲದರಲ್ಲೂ ಸಿಕ್ಕಾಕೊಳ್ತೀರಾ. 2026 ನಿಮಗೆ ಅಂಥ ಶುಭ ಫಲವನ್ನು ಕೊಡದೇ ಇರೋವಂಥ ಒಂದು ತಿಂಗಳಾಗಿರುತ್ತೆ. ಅದರಲ್ಲೂ ಮಖ, ಪುಬ್ಬ, ಉತ್ತರ ನಕ್ಷತ್ರದವರು ತುಂಬ ಕೇರ್ಫುಲ್ ಆಗಿರುತ್ತೆ. ಈ 2026ರಲ್ಲಿ 25% ರಿಸಲ್ಟ್ ಕೂಡ ನಿಮಗೆ ಇರೋದಿಲ್ಲ.